ಗೆಳೆಯರೇ, ಒಬ್ಬ ವ್ಯಕ್ತಿಯ ಕಾರು 18 ಸಾರಿ ಕಳ್ಳತನವಾಗಿರುತ್ತದೆ. ಅದಕ್ಕೆ ಇವನ ಕಾರಿನಲ್ಲಿ ತುಂಬಾನೇ ಹೈಟ್ಯಾಕ್ ಟೆಕ್ನಾಲಜಿ ಹೊಂದಿರುವಂತಹ ಸೆಕ್ಯೂರಿಟಿಯನ್ನು ಇವನ ಕಾರಿನ ಒಳಗೆ ಫಿಟ್ ಮಾಡಿಸಿರುತ್ತಾನೆ. ಈ ಕಾರಿನಲ್ಲಿ ಸೌಂಡ್ ಪ್ರೂಫ್ ಮತ್ತು ಬುಲೆಟ್ ಪ್ರೂಫ್ ಅಂತಹ ಫ್ಯೂಚರ್ಸ್ ಗಳನ್ನು ಹೊಂದಿರುತ್ತದೆ. ಈ ಕಾರ್ ಒಳಗೆ ಯಾರಾದರೂ ಅಪ್ಪಿತಪ್ಪಿ ಒಳಗಡೆ ಹೋದ್ರೆ ಈ ಕಾರನ್ನು ಬಿಟ್ಟು ಹೊರಗಡೆ ಬರಲು ಚಾನ್ಸೇ ಇಲ್ಲ. ಇದೇ ರೀತಿ ಒಬ್ಬ ಕಳ್ಳ ತನ್ನ ಜಾಣತನದಿಂದ ಈ ಕಾರಿನ ಡೋರ್ ಲಾಕ್ ಅನ್ನು ಓಪನ್ ಮಾಡಿ ಈ ಕಾರಿನ ಒಳಗಡೆ ಬರ್ತಾನೆ. ಮತ್ತೆ ಇವನು ಈ ಕಾರನ್ನು ಬಿಟ್ಟು ಹೊರಗಡೆ ಬರಲು ಏನೆಲ್ಲ ಕಷ್ಟ ಪಡ್ತಾನೆ. ಮತ್ತೆ ಇವನು ಜೀವಂತವಾಗಿ ಕಾರನ್ನು ಬಿಟ್ಟು ಹೊರಗಡೆ ಬರ್ತಾನೆ ಇಲ್ವಾ. ಇದರ ಜೊತೆಗೆ ಇವನು ಕಾರ್ನ ಓನರ್ ಕೈಗೆ ಸಿಗ್ತಾನೆ. ಈ ಕಾರ್ನ ಓನರ್ ಈ ಕಳ್ಳನನ್ನು ಹೊಡೆದು ಹಾಕ್ತಾನೆ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅಂದ ಹಾಗೆ ಮೂವಿಯ ಹೆಸರು 4x4 ಅಂತ. SQ ಗೋಲ್ಡನ್ ಸ್ಟೋರೀಸ್ ಮತ್ತೊಂದು ಹೊಸ ಮೂವಿ ರಿವ್ಯೂನೊಂದಿಗೆ ನಿಮ್ಮ ಮುಂದೆ ಇದೆ. ಮೂವಿ ಆರಂಭದಲ್ಲಿ ನಮಗೆ ಹೈ ಸೆಕ್ಯೂರಿಟಿ ಅಲರ್ಟ್ ಅನ್ನು ಹೊಂದಿರುವಂತಹ ಜಾಗವನ್ನು ತೋರಿಸುತ್ತಾರೆ. ಈ ಜಾಗದಲ್ಲಿರುವ ಪ್ರತಿಯೊಂದು ಮನೆಗೆ CCTV ಕ್ಯಾಮ್ರಾಸ್ ಗಳಿರ್ತಾವೆ. ಇದನ್ನು ನೋಡಿದ್ರೆ ನಮಗೆ ಈ ಜಾಗದಲ್ಲಿ ತುಂಬಾನೇ ಕಳ್ಳತನ ಆಗಬಹುದು ಅಂತ ನಮಗೆ ಅನಿಸುತ್ತದೆ. ಇದಾದ್ಮೇಲೆ ನಾವು ನೋಡ್ತೇವೆ ಕೈರೋ ಎಂಬ ವ್ಯಕ್ತಿ ಈ ಜಾಗದಿಂದ ಹೋಗ್ತಾ ಇರ್ತಾನೆ. ಮತ್ತೆ ಇವನು ಇಲ್ಲಿರೋ 4x4 ಹೊಂದಿರುವ ಕಾರನ್ನು ನೋಡ್ತಾನೆ. ಮತ್ತೆ ಈ ಜಾಗದಲ್ಲಿ ಯಾರು ಇರಲಾರದ ಕಾರಣದಿಂದ ತನ್ನ ಜಾಣತನದಿಂದ ಈ ಕಾರ್ನ ಡೋರ್ ಲಾಕ್ ಅನ್ನು ಓಪನ್ ಮಾಡ್ತಾನೆ. ಮತ್ತೆ ಇವನು ಕಾರ್ ಒಳಗೆ ಕೂತ್ಕೊಂಡು ಕಾರಲ್ಲಿರೋ ಸ್ಟೀರಿಯೋ ಸ್ಪೀಕರ್ ಗಳನ್ನು ತೆಗೆದುಕೊಳ್ತಾನೆ. ಗೆಳೆಯರೆ, ಇಲ್ಲಿ ನಮಗೆ ಗೊತ್ತಾಗುತ್ತದೆ ಈ ಕೈರೋ ಎಂಬ ಕಳ್ಳ ಕಾರನ್ನು ಕಳ್ಳತನ ಮಾಡಲು ಬಂದಿರುವುದಿಲ್ಲ. ಇವನು ಕಾರಲ್ಲಿ ಇರೋ ಇಂಪಾರ್ಟೆಂಟ್ ವಸ್ತುಗಳನ್ನು ಕಳ್ಳತನ ಮಾಡಲು ಬಂದಿರ್ತಾನೆ. ಮತ್ತೆ ಇದಾದ್ಮೇಲೆ ಕೈರೋ ಕಾರಿನಲ್ಲಿ ಇದ್ದ ಇಂಪಾರ್ಟೆಂಟ್ ವಸ್ತುಗಳನ್ನು ತನ್ನ ಬ್ಯಾಗಿನಲ್ಲಿ ಹಾಕಿಕೊಳ್ತಾನೆ. ಮತ್ತೆ ಇವನು ಕಾರಿನಿಂದ ಇಳಿದು ಹೋಗುವುದಕ್ಕಿಂತ ಮುಂಚೆ ಕಾರಿನ ಹಿಂದಿನ ಸೀಟ್ ಮೇಲೆ ಟಾಯ್ಲೆಟ್ ಅನ್ನು ಮಾಡ್ತಾನೆ. ಇದನ್ನೆಲ್ಲ ನೋಡಿದ್ರೆ ನಮಗೆ ಅನಿಸುತ್ತದೆ ಈ ಕೈರೋ ಎಂಬ ಕಳ್ಳನಿಗೆ ಯಾರ ಭಯವೂ ಇರುವುದಿಲ್ಲ. ಇವನಿಗೆ ಹೇಗೆ ಮನಸ್ಸಿಗೆ ಬರುತ್ತದೆ ಹಾಗೆ ಇವನು ಮಾಡ್ತಾ ಇರ್ತಾನೆ. ಇದಾದ್ಮೇಲೆ ಇವನು ತನ್ನ ಬ್ಯಾಗ್ ಅನ್ನು ತೆಗೆದುಕೊಂಡು ಕಾರ್ ಡೋರ್ ಅನ್ನು ಅನ್ಲಾಕ್ ಮಾಡಿ ಇಲ್ಲಿಂದ ಇಳಿದು ಹೋಗಲು ನೋಡ್ತಾನೆ. ಆದ್ರೆ ಇಲ್ಲಿ ಕಾರ್ನ ಡೋರ್ ಓಪನ್ ಆಗುವುದಿಲ್ಲ. ಮತ್ತೆ ಇವನು ಕಾರಿನ ಹಿಂದಿನ ಡೋರ್ಸ್ ಗಳನ್ನು ಓಪನ್ ಮಾಡಲು ನೋಡ್ತಾನೆ. ಇಲ್ಲಿ ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ಈ ಕಾರ್ನ ಡೋರ್ಸ್ ಗಳು ಓಪನ್ ಆಗುವುದಿಲ್ಲ. ಮತ್ತೆ ಇಲ್ಲಿ ಸ್ವಲ್ಪ ಸಮಯದ ನಂತರ ಕೈರೋ ತನ್ನ ಸ್ಪೇಷನ್ಸ್ ಅನ್ನು ಕಳೆದುಕೊಳ್ತಾನೆ. ತನ್ನ ಎರಡು ಕಾಲಿನಿಂದ ಕಾರ್ನ ವಿಂಡೋ ಗ್ಲಾಸಿಗೆ ಜೋರಾಗಿ ಒದೆಯುತ್ತಾ ಇರ್ತಾನೆ. ಈ ಪ್ರಯತ್ನವೂ ಕೂಡ ಇವನ ಕೆಲಸಕ್ಕೆ ಬರುವುದಿಲ್ಲ. ಮತ್ತೆ ಇವನು ತನ್ನ ಬ್ಯಾಗ್ ಅಲ್ಲಿ ಇರೋ ಒಂದು ಟೂಲ್ ನ ಸಹಾಯದಿಂದ ಕಾರಿನ ಡೋರ್ ಅನ್ನು ಒಡೆದು ಹಾಕಲು ನೋಡ್ತಾನೆ. ಇವನ ಕೈಯಲ್ಲಿರುವ ಐರನ್ ರಾಡ್ ಇಂದಾನು ಕೂಡ ಈ ಕಾರಿನ ಗ್ಲಾಸ್ ಗಳನ್ನು ಒಡೆಯಲು ಆಗುವುದಿಲ್ಲ. ಅದು ಯಾಕೆಂದ್ರೆ ಈ ಕಾರಿನ ವಿಂಡೋ ಗ್ಲಾಸ್ ಗಳು ಬುಲೆಟ್ ಪ್ರೂಫ್ ಆಗಿರ್ತಾವೆ. ಮತ್ತೆ ಇವನು ಈ ಕಾರಿನ ಗ್ಲಾಸ್ ಗಳನ್ನು ಒಡೆಯಲಾಗದ ಕಾರಣದಿಂದ ಕಾರಿನ ಡೋರ್ ಅನ್ನೇ ಮುರಿದು ಹಾಕಲು ನೋಡ್ತಾನೆ. ಏನ್ ಮಾಡಿದ್ರು ಕೂಡ ಇಲ್ಲಿ ಕಾರಿನ ಡೋರ್ಸ್ ಗಳು ಓಪನ್ ಆಗುವುದಿಲ್ಲ. ಇಲ್ಲಿ ಕೈರೋ ಅವಸರದಲ್ಲಿ ತನ್ನ ಒಂದು ಕೈಯನ್ನು ಗಾಯಗೊಳಿಸಿಕೊಳ್ತಾನೆ. ಮತ್ತೆ ಇದಾದ್ಮೇಲೆ ಸ್ವಲ್ಪ ಹೊತ್ತು ಶಾಂತತೆಯಿಂದ ವಿಚಾರ ಮಾಡ್ತಾನೆ. ಇಲ್ಲಿ ಕೈರೋ ಅವನ ಬ್ಯಾಗಿನಲ್ಲಿ ಒಂದು ಗನ್ ಇರುತ್ತದೆ. ಮತ್ತೆ ಇಲ್ಲಿ ಇವನು ಈ ಗನ್ ಅನ್ನು ಕಾರ್ನ ಗ್ಲಾಸ್ ಗೆ ಗನ್ ಪಾಯಿಂಟ್ ಮಾಡಿ ಶೂಟ್ ಮಾಡ್ತಾನೆ. ಇಲ್ಲಿ ಕಾರ್ನ ಗ್ಲಾಸ್ ಬುಲೆಟ್ ಪ್ರೂಫ್ ಆಗಿರುವುದರಿಂದ ಬುಲೆಟ್ ರಿಪ್ಲೇಟ್ ಆಗಿ ಇವನ ಕಾಲಿಗೆ ಬಂದು ನೆಡುತ್ತದೆ. ಆದ್ದರಿಂದ ಇಲ್ಲಿ ಕೈರೋನ ಒಂದು ಕಾಲು ಗಾಯಗೊಳ್ಳುತ್ತದೆ. ಮತ್ತೆ ಇವನ ಕಾಲಿನಿಂದ ಬ್ಲಡ್ ಬರ್ತಾ ಇರುತ್ತದೆ. ಮತ್ತೆ ಈ ಬ್ಲಡ್ ಬರದ ಹಾಗೆ ತಡೆಯಲು ತನ್ನ ಟೀ ಶರ್ಟ್ ಅನ್ನು ಹರಿದು ಗಾಯವಾದ ಕಾಲಿಗೆ ಗಟ್ಟಿಯಾಗಿ ಕಟ್ಟಿಕೊಳ್ತಾನೆ. ಇದಾದ್ಮೇಲೆ ಇವನು ತನ್ನ ವೈಫ್ ಗೆ ಕಾಲ್ ಮಾಡ್ತಾನೆ. ಮತ್ತೆ ಇಲ್ಲಿ ಇವನ ಫೋನ್ ನಲ್ಲಿ ಚಾರ್ಜ್ ಖಾಲಿ ಆಗಿರುತ್ತದೆ. ಇವನ ಫೋನ್ ಇಲ್ಲಿ ಸ್ವಿಚ್ ಆಫ್ ಆಗುತ್ತದೆ. ಮತ್ತೆ ಇಲ್ಲಿ ಕೈರೋ ಈ ಕಾರಲ್ಲಿ ಇರುವ ವಸ್ತುಗಳನ್ನು ತೆಗೆದುಕೊಂಡು ಇಲ್ಲಿಂದ ಸುಲಭವಾಗಿ ಹೋಗಬಹುದು ಅಂತ ಮಾಡಿರ್ತಾನೆ. ಈಗ ಸಿಚುವೇಶನ್ ತುಂಬಾನೇ ಡಿಫಿಕಲ್ಟ್ ಆಗಿರುತ್ತದೆ. ಇಷ್ಟರ ನಡುವೆ ಈ ಕಾರ್ನ ಹತ್ರ ಒಬ್ಬ ಲೇಡಿ ಬರ್ತಾಳೆ. ಮತ್ತೆ ಇವಳು ಈ ಕಾರ್ ಡೋರ್ ಗೆ ಇರೋ ಗ್ಲಾಸ್ ನ ಸಹಾಯದಿಂದ ತನ್ನ ಮೇಕಪ್ ಅನ್ನು ಮಾಡಿಕೊಳ್ತಾ ಇರ್ತಾಳೆ. ಇಲ್ಲಿ ಕೈರೋ ಮೇಕಪ್ ಮಾಡಿಕೊಳ್ತಾ ಇರೋ ಲೇಡಿಗೆ ಹೆಲ್ಪ್ ಅಂತ ಹೆಲ್ಪ್ ಅನ್ನು ಕೇಳ್ತಾ ಇರ್ತಾನೆ. ಮತ್ತೆ ಇಲ್ಲಿ ಇವನಿಗೆ ಪ್ರಾಬ್ಲಮ್ ಏನಂದ್ರೆ ಈ ಕಾರ್ನ ಹೊರಗಿನಿಂದ ಈ ಕಾರ್ನ ಒಳಗಡೆ ಇರುವ ದೃಶ್ಯವನ್ನು ನೋಡಲು ಆಗುವುದಿಲ್ಲ. ಮತ್ತೆ ಇಲ್ಲಿ ಕೈರೋ ಜೋರಾಗಿ ತನ್ನ ಎರಡು ಕೈಗಳಿಂದ ಕಾರ್ನ ಡೋರಿಗೆ ಹೊಡಿತಾ ಇರ್ತಾನೆ. ಇಲ್ಲಿ ಏನ್ ಮಾಡಿದ್ರೂನು ಇವನಿಗೆ ಪ್ರಯೋಜನವಾಗುವುದಿಲ್ಲ. ಮತ್ತೆ ಇಲ್ಲಿ ಕೈರೋ ಕಾರಿನ ಸೀಟ್ ಮೇಲೆ ಕೂತ್ಕೊಂಡು ಈ ಕಾರಿನಿಂದ ಹೊರಗಡೆ ಹೋಗುವುದು ಹೇಗೆ ಅಂತ ವಿಚಾರ ಮಾಡ್ತಾ ಇರ್ತಾನೆ. ಮತ್ತೆ ಇಲ್ಲಿ ರಾತ್ರಿ ಆಗುತ್ತದೆ. ಒಂದು ರಾತ್ರಿ ಕೈರೋ ಇದೇ ಕಾರಿನಲ್ಲಿ ಕಾಲವನ್ನು ಕಳಿತಾನೆ. ಮತ್ತೆ ಈಗ ಬೆಳಕಾಗಿರುತ್ತದೆ. ಇಲ್ಲಿ ಆಶ್ಚರ್ಯವಾದ ವಿಷಯವೇನೆಂದ್ರೆ ಇಷ್ಟಾದ್ರೂ ಕೂಡ ಈ ಕಾರ್ನ ಓನರ್ ಇವನ ಕಾರಿನ ಹತ್ತಿರಾನೇ ಬಂದಿರುವುದಿಲ್ಲ. ಇಲ್ಲಿ ಕೈರೋ
ಅವನಿಗೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಇವನಿಗೆ ತುಂಬಾನೇ ಹಸಿವಾಗ್ತಾ ಇರುತ್ತದೆ. ಮತ್ತೆ ಇವನ ಹತ್ತಿರ ಇಲ್ಲಿ ತಿನ್ನಲು ಏನು ಇರುವುದಿಲ್ಲ, ಮತ್ತೆ ಕುಡಿಯಲು ನೀರು ಕೂಡ. ಮತ್ತೆ ಇಲ್ಲಿ ಇವನು ತಿನ್ನಲು ಆಹಾರಕ್ಕಾಗಿ ಏನಾದ್ರೂ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಹೊಟ್ಟೆ ಹಸಿವಿನಿಂದ ಇವನು ಕಾರಲ್ಲೇ ತನ್ನ ಪ್ರಾಣವನ್ನು ಬಿಡ್ತಾನೆ. ಇದಾದ್ಮೇಲೆ ಇವನು ಈ ಕಾರ್ ಒಳಗಡೆಯಿಂದ ಕದ್ದಂತ ಸ್ಟೀರಿಯೋ ಸ್ಪೀಕರ್ಸ್ ಗಳನ್ನು ಮೊದಲಿನ ಹಾಗೆ ಹೇಗೆ ಇತ್ತು ಹಾಗೆ ಕಾರ್ ಒಳಗಡೆ ಫಿಟ್ ಮಾಡ್ತಾನೆ. ಮತ್ತೆ ಇವನು ಮ್ಯೂಸಿಕ್ ಅನ್ನು ಪ್ಲೇ ಮಾಡಿ ಹಾಡನ್ನು ಕೇಳ್ತಾ ಇರ್ತಾನೆ. ಅದು ಏಕೆಂದ್ರೆ ತನ್ನನ್ನು ತಾನು ರಿಲ್ಯಾಕ್ಸ್ ಮಾಡಿಕೊಳ್ಳಲು ಹೀಗೆ ಮಾಡ್ತಾನೆ. ಇಲ್ಲಿ ಕೈರೋ ಹಾಡನ್ನು ಕೇಳ್ತಾ ಮತ್ತೆ ಕಾರಿನ ಡೋರ್ಸ್ ಗಳನ್ನು ಓಪನ್ ಮಾಡಲು ನೋಡ್ತಾನೆ. ಮತ್ತೆ ಇಲ್ಲಿ ಮ್ಯೂಸಿಕ್ ಬಂದಾಗಿ ಈ ಸ್ಟೀರಿಯೋ ಸ್ಪೀಕರ್ ಗೆ ಯಾರ್ದೋ ಒಬ್ಬ ವ್ಯಕ್ತಿಯ ಕಾಲ್ ಬರುತ್ತದೆ. ಈ ಕಾಲ್ ಯಾರ್ದು ಅಂದ್ರೆ ಕೈರೋ ಕಳ್ಳತನ ಮಾಡಲು ಬಂದ ಕಾರ್ ಒಳಗೆ ಸಿಲುಕಿಕೊಂಡ ಕಾರ್ನ ಓನರ್ ದಾಗಿರುತ್ತದೆ. ಇಲ್ಲಿ ಕೈರೋ ಕಾಲ್ ರಿಸೀವ್ ಮಾಡ್ತಾನೆ. ಇಲ್ಲಿ ಕಾರ್ನ ಓನರ್ ಹೇಳ್ತಾನೆ, ನನ್ನ ಹೆಸರು ಎಂಡ್ರಿಕ್ ಅಂತ, ನಾನು ಪ್ರೊಫೆಷನಲ್ ನಿಂದ ಒಬ್ಬ ಡಾಕ್ಟರ್ ಇದ್ದೇನೆ. ನನಗೆ ಗೊತ್ತಾಗಿದೆ ನೀನು ನನ್ನ ಕಾರ್ ಒಳಗಡೆ ಸಿಲುಕಿಕೊಂಡಿದ್ದೀಯಾ ಅಂತ. ನನಗೆ ಗೊತ್ತಿದೆ ನೀನು ನನ್ನ ಕಾರ್ ಒಳಗೆ ಏನು ಮಾಡಲು ಬಂದಿದೀಯಾ ಅಂತ ನನಗೆ ಗೊತ್ತಾಗಿದೆ. ಇಲ್ಲಿ ಕಾರ್ನ ಓನರ್ ಆದ ಎಂಡ್ರಿಕ್ ಹೇಳ್ತಾನೆ, ಇವಾಗಿನಿಂದ ಕೆಲವು ವರ್ಷಗಳ ಹಿಂದೆ ನೀನು ಸಿಲುಕಿಕೊಂಡಂತ ಕಾರು 18 ಸಾರಿ ಕಳ್ಳತನವಾಗಿದೆ. ಆದ್ದರಿಂದ ನಾನು ಈ ಕಾರ್ ಒಳಗಡೆ ತುಂಬಾನೇ ಹೈ ಸೆಕ್ಯೂರಿಟಿ ಹೊಂದಿರೋ ಲಾಕ್ಸ್ ಗಳನ್ನು ಫಿಟ್ ಮಾಡಿದ್ದೇನೆ. ಮತ್ತೆ ನೀನು ಸ್ಟೀರಿಯೋ ಸ್ಪೀಕರ್ಸ್ ಗಳನ್ನು ತೆಗೆಯಲು ಹೋಗಿ ಈ ಹೈ ಸೆಕ್ಯೂರಿಟಿ ಲಾಕ್ಸ್ ಗಳನ್ನು ಆನ್ ಮಾಡಿದ್ದೀಯಾ ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಎಂಡ್ರಿಕ್ ಹೇಳ್ತಾನೆ, ಈ ಕಾರ್ ಒಳಗೆ ಓಲೋರೈಸ್ ಮತ್ತು ಬುಲೆಟ್ ಪ್ರೂಫ್ ಮತ್ತೆ ಇದರ ಜೊತೆಗೆ ಸೌಂಡ್ ಪ್ರೂಫ್ ಅಂತಹ ಫ್ಯೂಚರ್ಸ್ ಗಳನ್ನು ನೀನು ಇರೋ ಕಾರ್ ಒಳಗಡೆ ಫಿಟ್ ಮಾಡಲಾಗಿದೆ ಅಂತ ಹೇಳ್ತಾನೆ. ಇಲ್ಲಿ ಕೈರೋ ಈ ಕಾರ್ ಒಳಗಡೆ ಕೂಗಾಡಿ ಸತ್ರುನು ಕೂಡ ಇವನ ಸೌಂಡ್ ಕಾರಿನಿಂದ ಹೊರಗಡೆ ಹೋಗುವುದಿಲ್ಲ. ಮತ್ತೆ ಇಲ್ಲಿ ಈ ಕಾರ್ನ ಓನರ್ ಆದ ಎಂಡ್ರಿಕ್ ತನ್ನ ಫೋನಿನಿಂದ ಈ ಕಾರ್ ಅನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿ ಕೈರೋ ಅವನಿಗೆ ತುಂಬಾನೇ ಕೋಪ ಬಂದಿರುತ್ತದೆ. ಆದ್ದರಿಂದ ಇಲ್ಲಿ ಕೈರೋ ಎಂಡ್ರಿಕ್ ಅವನಿಗೆ ಹೇಗೆ ಬಾಯಿಗೆ ಬರುತ್ತೋ ಹಾಗೆ ಬೈತಾ ಇರ್ತಾನೆ. ಇದನ್ನು ಕೇಳಿ ಕಾರ್ನ ಓನರ್ ಆದ ಎಂಡ್ರಿಕ್ ಫೋನ್ ಕಾಲ್ ಅನ್ನು ಕಟ್ ಮಾಡ್ತಾನೆ. ಇದಾದ್ಮೇಲೆ ಎಂಡ್ರಿಕ್ ಕಾರ್ ನಲ್ಲಿ ಇರೋ ಎಸಿಯನ್ನು ಆನ್ ಮಾಡ್ತಾನೆ. ಮತ್ತೆ ಇಲ್ಲಿ ಕೈರೋ ಅವನಿಗೆ ಚಳಿ ಆಗ್ತಾ ಇರುತ್ತದೆ. ಆದ್ದರಿಂದ ಇವನು ತನ್ನ ಕಾಲಿಗೆ ಕಟ್ಟಿರುವಂತ ಟಿ ಶರ್ಟ್ ಅನ್ನು ಉಚ್ಚಿ ವಾಪಸ್ ಹಾಕಿಕೊಳ್ತಾನೆ. ಕಾರಿನ ಒಳಗೆ ಎಸಿ ಆನ್ ಆಗಿರುವುದರಿಂದ ಈ ಕಾರಿನ ಒಳಗಡೆ ತುಂಬಾನೇ ಚಳಿ ಆಗ್ತಾ ಇರುತ್ತದೆ. ಕಾರಿನ ಒಳಗೆ ಎಷ್ಟು ಚಳಿ ಆಗ್ತಾ ಇರಬಹುದು ಅಂತ ಇದರಲ್ಲಿ ಸಿಲುಕಿಕೊಂಡಂತ ಕೈರೋನ ಫೇಸ್ ಅನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಡಾಕ್ಟರ್ ಎಂಡ್ರಿಕ್ ಕೈರೋ ಅವನಿಗೆ ಟಾರ್ಚರ್ ಮೇಲೆ ಟಾರ್ಚರ್ ಅನ್ನು ಕೊಡ್ತಾ ಇರ್ತಾನೆ. ಇದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಕಾರಿನಲ್ಲಿ ಇರೋ ಎಸಿ ಬಂದಾಗುತ್ತದೆ. ಮತ್ತೆ ಇಲ್ಲಿ ಕಾರ್ ಒಳಗೆ ಇರೋ ಸ್ಪೀಕರ್ ಗೆ ಡಾಕ್ಟರ್ ಎಂಡ್ರಿಕನ ಕಾಲ್ ಬರುತ್ತದೆ. ಇಲ್ಲಿ ಡಾಕ್ಟರ್ ಕೈರೋ ಅವನಿಗೆ ಹೇಳ್ತಾ ಇರ್ತಾನೆ, ಒಬ್ಬ ಕಳ್ಳನ ಮಗ ಕಳ್ಳತನ ಮಾಡಿದ್ರೆ ತಂದೆ ಏನ್ ಮಾಡ್ಬೇಕು ಅಂತ ಕ್ವಶನ್ ಕೇಳ್ತಾನೆ. ಇದಕ್ಕೆ ಕೈರೋ ಹೇಳ್ತಾನೆ, ನನ್ನ ಮಗ ಏನಾದ್ರೂ ಇನ್ ಮುಂದೆ ಕಳ್ಳತನ ಮಾಡಿದ್ರೆ ನಾನು ನನ್ನ ಮಗನನ್ನು ಪೊಲೀಸ್ ಅವರಿಗೆ ಹಿಡಿದು ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಡಾಕ್ಟರ್ ಹೇಳ್ತಾನೆ, ನೀನು ನಿನ್ನ ಮಗನನ್ನು ಪೊಲೀಸ್ ಅವರಿಗೆ ಹಿಡಿದು ಕೊಟ್ರೆ ಪೊಲೀಸ್ ಅವರು 4 ದಿನ ಜೈಲಲ್ಲಿ ಇಟ್ಕೊಂಡು ಮತ್ತೆ ಅವನನ್ನು ರಿಲೀಸ್ ಮಾಡ್ತಾರೆ. ಮತ್ತೆ ಅವನು ಜೈಲಿನಿಂದ ಹೊರಗಡೆ ಬಂದ್ರೆ ಮತ್ತೆ ಅವನು ಕಳ್ಳತನ ಮಾಡ್ತಾನೆ ಅಂತ ಡಾಕ್ಟರ್ ಎಂಡ್ರಿಕ್ ಕೈರೋ ಅವನಿಗೆ ಹೇಳ್ತಾ ಇರ್ತಾನೆ. ಗೆಳೆಯರೇ, ಇಲ್ಲಿ ನಮಗೆ ಗೊತ್ತಾಗುವುದೇನೆಂದ್ರೆ ಕಾರ್ನ ಓನರ್ ಆದ ಡಾಕ್ಟರ್ ಎಂಡ್ರಿಕ್ ಅವನಿಗೆ ಪೊಲೀಸ್ ಅವರ ಮೇಲೆ ನಂಬಿಕೆ ಇರುವುದಿಲ್ಲ. ಅದು ಏಕೆ ಅಂದ್ರೆ ಇದರ ಹಿಂದೇನು ಕೂಡ ಡಾಕ್ಟರ್ ಎಂಡ್ರಿಕನ ಕಾರು 18 ಸಾರಿ ಕಳ್ಳತನವಾಗಿರುತ್ತದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಮತ್ತೆ ಈ ಕಡೆ ಕೈರೋ ಕಾರ್ ಒಳಗೆ ಕೂತ್ಕೊಂಡು ಕಾರ್ನ ಹೊರಗಡೆ ಓಡಾಡುತ್ತಿರುವ ಜನರನ್ನು ನೋಡ್ತಾ ಕುಳಿತಿರ್ತಾನೆ. ಮತ್ತೆ ಇಷ್ಟರ ನಡುವೆ ಇವನು ಸಿಲುಕಿಕೊಂಡಿರುವಂತ ಕಾರ್ನ ಹತ್ತಿರ ಒಂದು ಪೊಲೀಸ್ ಕಾರ್ ಬಂದು ನಿಲ್ಲುತ್ತದೆ. ಮತ್ತೆ ಈ ಕಾರಿನಿಂದ ಒಬ್ಬ ಪೊಲೀಸ್ ಆಫೀಸರ್ ಹೊರಗಡೆ ಬರ್ತಾನೆ. ಕೈರೋ ಸಿಲುಕಿಕೊಂಡಿರುವಂತ ಕಾರಿನ ಹತ್ತಿರಾನೇ ಬರ್ತಾ ಇರ್ತಾನೆ. ಇದನ್ನು ನೋಡಿ ಕೈರೋ ಅವನಿಗೆ ತುಂಬಾನೇ ಖುಷಿ ಆಗುತ್ತದೆ. ಇಲ್ಲಿ ಪೊಲೀಸ್ ಆಫೀಸರ್ ಕಾರ್ನನ್ನು ಸರಿಯಾದ ಜಾಗಕ್ಕೆ ಪಾರ್ಕ್ ಮಾಡಿಲ್ಲ ಅಂತ ರಸೀದಿಯನ್ನು ಹರಿತಾ ಇರ್ತಾನೆ. ಮತ್ತೆ ಈ ಕಾರ್ ಒಳಗಡೆ ಸಿಲುಕಿಕೊಂಡಂತ ಕೈರೋ ಕಾರ್ನ ಡೋರ್ ಗ್ಲಾಸ್ ಅನ್ನು ಬಡಿದು ಪೊಲೀಸ್ ಅವರ ಹತ್ತಿರ ಹೆಲ್ಪ್ ಕೇಳ್ತಾ ಇರ್ತಾನೆ. ಮತ್ತೆ ಈ ಆಫೀಸರ್ ರಸೀದಿ ಬಿಲ್ ಅನ್ನು ಹರಿದು ಕಾರ್ ಮೇಲೆ ಇಟ್ಟು ಇಲ್ಲಿಂದ ಹೋಗ್ತಾ ಇರ್ತಾನೆ. ಮತ್ತೆ ಇಲ್ಲಿ ಮಳೆ ಬರಲು ಸ್ಟಾರ್ಟ್ ಆಗುತ್ತದೆ. ಮತ್ತೆ ಈ ಕಾರ್ ಒಳಗೆ ಇರೋ ಕೈರೋ ಅವನಿಗೆ ತುಂಬಾನೇ ನೀರಾಡಿಕೆ ಆಗಿರುತ್ತದೆ. ಮತ್ತೆ ಇಷ್ಟರ ನಡುವೆ ಡಾಕ್ಟರ್ ನ ಕಾಲ್ ಬರುತ್ತದೆ. ಈ ಸಾರಿ ಡಾಕ್ಟರ್ ಕೈರೋನ ಐಡಿ ನಂಬರ್ ಮತ್ತು ಅವನ ಫುಲ್ ನೇಮ್ ಅನ್ನು ಕೇಳ್ತಾನೆ. ಈ ಸಾರಿ ಕೈರೋ ಸರಿಯಾದ ಅವನ ಐಡಿ ನಂಬರ್ ಮತ್ತು ಅವನ ಫುಲ್ ನೇಮ್ ಅನ್ನು ಹೇಳ್ತಾನೆ. ಇದರ ಬದಲಾಗಿ ಡಾಕ್ಟರ್ ಎಂಡ್ರಿಕ್ ಹೇಳ್ತಾನೆ, ಕಾರ್ನ ಹಿಂದಿನ ಸೀಟ್ ಕೆಳಗಡೆ ನಿನಗೆ ಕುಡಿಯಲು ನೀರು ಸಿಗುತ್ತದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಕೈರೋ ಹಿಂದಿನ ಸೀಟ್ ಅನ್ನು ಓಪನ್ ಮಾಡ್ತಾನೆ. ಇದರಲ್ಲಿ ಕಾರ್ ವಾಷಿಂಗ್ ಕೆಮಿಕಲ್ ನೀರು ಇರುತ್ತದೆ. ಈ ಕೆಮಿಕಲ್ ನೀರನ್ನು ಕುಡಿದ್ರೆ ಕೈರೋನ ಆರೋಗ್ಯ ಹಾಳಾಗುತ್ತದೆ.
ಆದ್ರೆ ಇಲ್ಲಿ ಕೈರೋ ಒಂದು ಕ್ಷಣನೂ ವಿಚಾರ ಮಾಡದೆ ಈ ಕೆಮಿಕಲ್ ನೀರನ್ನು ಕುಡಿತಾನೆ. ಹೀಗೆ ಮಾಡ್ತಾ ಮತ್ತೊಂದು ದಿನ ಕೈರೋ ಈ ಕಾರಿನಲ್ಲಿ ಕಾಲವನ್ನು ಕಳಿತಾನೆ. ಮತ್ತೆ ಮರುದಿನ ಮತ್ತೆ ಡಾಕ್ಟರ್ನ ಕಾಲ್ ಬರುತ್ತದೆ. ಮತ್ತೆ ಇಲ್ಲಿ ಕೈರೋ ಹೇಳ್ತಾನೆ, ನನ್ನ ಕಾಲು ಬುಲೆಟ್ ನಿಂದ ಗಾಯಗೊಂಡಿದೆ, ಮತ್ತೆ ಈಗ ನನಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಡಾಕ್ಟರ್ ಅವನಿಗೆ ಹೇಳ್ತಾನೆ. ಇದನ್ನು ಕೇಳಿ ಡಾಕ್ಟರ್ ಕಾರಿನಲ್ಲಿ ಇರೋ ಹೀಟರ್ ಅನ್ನು ಆನ್ ಮಾಡ್ತಾನೆ. ಈ ಸಾರಿ ಕೈರೋ ಅವನಿಗೆ ತುಂಬಾನೇ ಶೆಕೆ ಆಗ್ತಾ ಇರುತ್ತದೆ. ಡಾಕ್ಟರ್ ಎಂಡ್ರಿಕ್ ಕೈರೋ ಅವನಿಗೆ ಟಾರ್ಚರ್ ಮೇಲೆ ಟಾರ್ಚರ್ ಅನ್ನು ಕೊಡ್ತಾ ಇರ್ತಾನೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಕಾರ್ ಒಳಗಡೆ ಇರೋ ಹೀಟರ್ ಬಂದಾಗಿರುತ್ತದೆ. ಮತ್ತೆ ಇಲ್ಲಿ ಕೈರೋ ಕಾರ್ನ ಮೆನುವಲ್ ಅನ್ನು ಚೆಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಇವನಿಗೆ ಏನು ಯೂಸ್ ಆಗುವುದಿಲ್ಲ. ಇವನು ಕಾರ್ ಮೆನುವಲ್ ಪೇಜ್ ಅನ್ನು ಹರಿದು ಹೊಟ್ಟೆ ಹಸಿವಿನಿಂದ ತಿಂತಾ ಇರ್ತಾನೆ. ಆದ್ರೆ ಇಲ್ಲಿ ಇವನೇನಾದ್ರೂ ಹಾಳೆಯನ್ನು ಹರಿದು ತಿಂದ್ರೆ ಇವನಿಗೆ ನೀರಾಡಿಕೆ ಇನ್ನೂ ಜಾಸ್ತಿ ಆಗುತ್ತದೆ. ಆದ್ದರಿಂದ ಇವನಿಗೆ ಇಲ್ಲಿ ಬೇರೆ ಆಪ್ಷನ್ ಇರುವುದಿಲ್ಲ. ಇವನು ಇಲ್ಲಿ ತನ್ನ ಯೂರಿನ್ ಅನ್ನು ಕುಡಿತಾನೆ. ಇಷ್ಟರ ನಡುವೆ ಇನ್ನೊಬ್ಬ ಕಳ್ಳ ಈ ಕಾರನ್ನು ಕಳ್ಳತನ ಮಾಡಲು ಈ ಕಾರ್ನ ಡೋರ್ ಅನ್ನು ಓಪನ್ ಮಾಡ್ತಾ ಇರ್ತಾನೆ. ಮತ್ತೆ ಇಲ್ಲಿರುವ ಜನರು ಈ ಕಳ್ಳನನ್ನು ಹೊಡೆದು ಪೊಲೀಸ್ ಅವರಿಗೆ ಹಿಡಿದು ಕೊಡ್ತಾರೆ. ಇದನ್ನು ನೋಡಿ ಕೈರೋ ತುಂಬಾನೇ ಎಮೋಷನಲ್ ಆಗ್ತಾನೆ. ಅದು ಯಾಕೆ ಅಂದ್ರೆ ಇವನು ಇರುವ ಜಾಗದಲ್ಲಿ ತುಂಬಾನೇ ಹೈ ಸೆಕ್ಯೂರಿಟಿ ಇರುತ್ತದೆ. ಮತ್ತೆ ಈ ಜಾಗದಲ್ಲಿ ಪೊಲೀಸರು ಅವಾಗ ಓಡಾಡ್ತಾ ಇರ್ತಾರೆ. ಇಷ್ಟಾದ್ರೂ ಕೂಡ ಕಳ್ಳರು ಕಳ್ಳತನ ಮಾಡುವುದು ಬಿಡುವುದಿಲ್ಲ ಅಂತ ಕೈರೋ ಅವನು ಇಲ್ಲಿ ತುಂಬಾನೇ ಎಮೋಷನಲ್ ಆಗ್ತಾನೆ. ಇಷ್ಟಾದ್ಮೇಲೆ ಮತ್ತೆ ಡಾಕ್ಟರ್ನ ಕಾಲ್ ಬರುತ್ತದೆ. ಮತ್ತೆ ಇಲ್ಲಿ ಡಾಕ್ಟರ್ ಹೇಳ್ತಾನೆ, ನಾನು ನಿನ್ನ ಮನೆಗೆ ಹೋಗಿದ್ದೆ, ಮತ್ತೆ ನಿನ್ನ ಮನೆಯವರಿಗೆ ನಾನು ನಿಮಗೆ ಲಾಟ್ರಿ ಹತ್ತಿದೆ ಅಂತ $1,000 ಅನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಈ ಕಾರ್ನ ಓನರ್ ಒಬ್ಬ ಡಾಕ್ಟರ್ನು ಹೌದು, ಇದರ ಜೊತೆಗೆ ಇವನು ಒಬ್ಬ ಸೈಕೋ ಕಿಲ್ಲರ್ ಇರ್ತಾನೆ. ಇವನಿಗೆ ಹೇಗೆ ಮನಸ್ಸಿಗೆ ಬರುತ್ತದೆ ಹಾಗೆ ಇವನು ಮಾಡ್ತಾ ಇರ್ತಾನೆ. ಈ ಸಾರಿ ಇವನ ಮೂಡ್ ತುಂಬಾನೇ ಚೆನ್ನಾಗಿರುತ್ತದೆ. ಆದ್ದರಿಂದ ಇವನು ಕೈರೋ ಅವನಿಗೆ ಕಾರ್ನಲ್ಲಿ ಇದ್ದಂತಹ ಒಂದು ಚಾಕ್ಲೇಟ್ ಬಗ್ಗೆ ಹೇಳ್ತಾನೆ. ಇದನ್ನು ಕೇಳಿ ಕೈರೋ ಕಾರ್ನಲ್ಲಿ ಇದ್ದಂತ ಚಾಕ್ಲೇಟ್ ಅನ್ನು ಹುಡುಕಾಡಿ ತಿಂತಾ ಇರ್ತಾನೆ. ಮತ್ತೆ ಇಲ್ಲಿ ಕೈರೋ ಹಾಗೋ ಹೀಗೋ ಮಾಡಿ ಕಾರ್ನ ಡೋರ್ ಮೇಲೆ ಒಂದು ಹೋಲನ್ನು ಮಾಡಿರ್ತಾನೆ. ಆದ್ರೆ ಇದು ಇವನಿಗೆ ಏನು ಪ್ರಯೋಜನವಾಗುವುದಿಲ್ಲ. ಅದು ಏಕೆಂದ್ರೆ ಇಷ್ಟು ಸಣ್ಣ ಹೋಲಿನಿಂದ ಇವನ ಸೌಂಡ್ ಹೊರಗಡೆ ಇರುವ ಜನರಿಗೆ ಕೇಳುವುದಿಲ್ಲ. ಮತ್ತೆ ಈ ಕಾರ್ ಒಳಗೆ ಕೂತ್ಕೊಂಡು ಕೈರೋನ ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇರುತ್ತದೆ. ಆದ್ದರಿಂದ ಇವನು ಕಾರ್ ನಲ್ಲಿ ಇರೋ ಸ್ಟಾರ್ಟ್ ಬಟನ್ ಅನ್ನು ಅವಾಗ ಒತ್ತುತ್ತಾ ಇರ್ತಾನೆ. ಇದ್ದಕ್ಕಿದ್ದಂತಲೇ ಕಾರ್ ಸ್ಟಾರ್ಟ್ ಆಗುತ್ತದೆ. ಮತ್ತೆ ಇಲ್ಲಿ ಕಾರ್ ರಿವರ್ಸ್ ಗೇರ್ ನಲ್ಲಿ ಲಾಕ್ ಆಗಿರುತ್ತದೆ. ಇದನ್ನು ನೋಡಿ ಕೈರೋ ಆಕ್ಸಿಲೇಟರ್ ಅನ್ನು ಕೊಟ್ಟು ಕಾರ್ ಅನ್ನು ರಿವರ್ಸ್ ನಲ್ಲಿ ಓದು ಒಂದು ಗೋಡೆಗೆ ಗುದ್ದಿ ಕ್ರ್ಯಾಶ್ ಮಾಡ್ತಾನೆ. ಈ ಕ್ರ್ಯಾಶ್ ನಿಂದ ಕಾರ್ನ ಗ್ಲಾಸ್ ಗಳು ಒಡೆದು ಹೋಗಿರ್ತವೆ. ಮತ್ತೆ ಇಲ್ಲಿ ಕೈರೋ ಕಾರ್ ಅನ್ನು ಬಿಟ್ಟು ಇಳಿದು ಇವನ ಹತ್ತಿರದಲ್ಲೇ ಇರೋ ಒಂದು ರೆಸ್ಟೋರೆಂಟ್ ಗೆ ಹೋಗಿ ಹೊಟ್ಟೆ ತುಂಬಾ ಆಹಾರವನ್ನು ತಿಂತಾ ಇರ್ತಾನೆ. ಮತ್ತೆ ಇಲ್ಲಿ ಇವನ ಹತ್ತಿರ ದುಡ್ಡು ಇರುವುದಿಲ್ಲ. ರೆಸ್ಟೋರೆಂಟ್ ನ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಕೈರೋನ ಹತ್ತಿರ ಬಂದು ದುಡ್ಡನ್ನು ಕೇಳಿದಾಗ ಕೈರೋ ಇವರಿಗೆ ತನ್ನ ಗನ್ನಿನಿಂದ ಶೂಟ್ ಮಾಡಿಬಿಡ್ತಾನೆ. ಇದಿಷ್ಟು ಕೈರೋ ಕಾರ್ ಒಳಗೆ ಕೂತ್ಕೊಂಡು ಕನಸನ್ನು ಕಾಣ್ತಾ ಇರ್ತಾನೆ. ಮತ್ತೆ ಇಷ್ಟರ ನಡುವೆ ಡಾಕ್ಟರ್ನ ಕಾಲ್ ಬರುತ್ತದೆ. ಮತ್ತೆ ಇಲ್ಲಿ ಕೈರೋ ಹೇಳ್ತಾನೆ, ನನಗೆ ಹೀಗೆ ಬದುಕಲು ಆಗುವುದಿಲ್ಲ ಅಂತ ಅವನ ಹತ್ತಿರ ಇರೋ ಗನ್ನಿನಿಂದ ಶೂಟ್ ಮಾಡಿಕೊಳ್ತಾ ಇರ್ತಾನೆ. ಆದ್ರೆ ಇಲ್ಲಿ ಇವನಿಗೆ ಸುಸೈಡ್ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಮತ್ತೆ ಇಷ್ಟರ ನಡುವೆ ಎಂಡ್ರಿಕ್ ತನ್ನ ಕಾರ್ನ ಹತ್ತಿರ ಬಂದಿರ್ತಾನೆ. ಮತ್ತೆ ಎಂಡ್ರಿಕ್ ತನ್ನ ಕಾರ್ನ ಡೋರ್ ಅನ್ನು ಓಪನ್ ಮಾಡಿ ಕೈರೋ ಅವನಿಗೆ ಒಂದು ಸ್ಪ್ರೇ ಅನ್ನು ಹೊಡೆದು ಅವನ ಕೈಯಲ್ಲಿರುವ ಗನ್ ಅನ್ನು ಕಸಿದುಕೊಳ್ತಾನೆ. ಇಷ್ಟರ ನಡುವೆ ಎಂಡ್ರಿಕ್ ಅವನಿಗೆ ಒಂದು ಕಾಲ್ ಬರುತ್ತದೆ. ಎಂಡ್ರಿಕ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಮತ್ತೆ ಇಲ್ಲಿ ಕೈರೋ ತನ್ನ ಮುಂದೆ ಇರುವ ಗನ್ ಅನ್ನು ತೆಗೆದುಕೊಂಡು ಎಂಡ್ರಿಕ್ ಅವನಿಗೆ ಶೂಟ್ ಮಾಡಲು ನೋಡ್ತಾನೆ. ಇದನ್ನು ನೋಡಿ ಡಾಕ್ಟರ್ ಎಂಡ್ರಿಕ್ ಕೈರೋನನ್ನು ಕಾರ್ನ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ತಳ್ಳಿ ಬಿಡ್ತಾನೆ. ಇದು ಕನಸಲ್ಲ, ಇದು ಕೈರೋನ ಜೊತೆಗೆ ನಡೀತಾ ಇರುವಂತಹ ನಿಜವಾದ ಘಟನೆಯಾಗಿರುತ್ತದೆ. ಆದ್ರೆ ಇಲ್ಲಿ ಕೈರೋ ತುಂಬಾನೇ ವೀಕ್ ಆಗಿರ್ತಾನೆ. ಇವನಿಗೆ ಸರಿಯಾಗಿ ನಡೆದಾಡಲು ಆಗ್ತಾ ಇರುವುದಿಲ್ಲ. ಆದ್ದರಿಂದ ಕೈರೋ ಗನ್ನಿನಿಂದ ಫೈರ್ ಮಾಡ್ತಾ ಹೆಲ್ಪ್ ಅಂತ ಅವನ ಹತ್ತಿರ ಇರುವ ಜನರಿಗೆ ಹೆಲ್ಪ್ ಕೇಳ್ತಾ ಇರ್ತಾನೆ. ಮತ್ತೆ ಇವರು ಇರುವ ಜಾಗದಲ್ಲಿ ಇಲ್ಲಿ ಯಾರು ಇರುವುದಿಲ್ಲ. ಡಾಕ್ಟರ್ ಎಂಡ್ರಿಕ್ ಕೈರೋನ ಹತ್ತಿರ ಬಂದು ಕೈರೋನ ಹತ್ತಿರ ಇರುವ ಗನ್ನನ್ನು ಕಸಿದುಕೊಳ್ತಾನೆ. ಮತ್ತೆ ಇಲ್ಲಿ ಕೈರೋನನ್ನು ಎಳೆಯುತ್ತಾ ಕೈರೋನನ್ನು ಕಾರ್ ಒಳಗಡೆ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಇಷ್ಟರ ನಡುವೆ ಇಲ್ಲಿ ಫೈರಿಂಗ್ ಸೌಂಡ್ ಅನ್ನು ಕೇಳಿ ಈ ಜಾಗಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಇಲ್ಲಿ ಪೊಲೀಸ್ ಆಫೀಸರ್ ಕೈರೋನನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ಇಲ್ಲಿ ಡಾಕ್ಟರ್ ಹೇಳ್ತಾನೆ, ಇದು ನಮ್ಮ ಪರ್ಸನಲ್ ವಿಷಯ, ಇದರಲ್ಲಿ ನೀನು ತಲೆ ಹಾಕ್ಬೇಡ ಅಂತ ಹೇಳ್ತಾನೆ. ಇಲ್ಲಿ ನೋಡ್ತಾ ಈ ಜಾಗದಲ್ಲಿ ತುಂಬಾನೇ ಜನ ಬಂದ್ ಸೇರ್ತಾರೆ. ಮತ್ತೆ ಇಲ್ಲಿ ಡಾಕ್ಟರ್ ಹೇಳ್ತಾನೆ, ನನ್ನ ಕಾರು 18 ಸಾರಿ ಕಳ್ಳತನವಾಗಿದೆ. ನಾನು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ರೆ ಅವರು ನನ್ನ ಕಂಪ್ಲೇಂಟ್ ಅನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಡಾಕ್ಟರ್ ಎಂಟ್ರಿಕ್ ಹೇಳ್ತಾನೆ, ಕೈರೋನಂತ ಕಳ್ಳರು ಯಾರ್ದು ಭಯವಿಲ್ಲದೆ ಸರ್ಕಾರ ಮತ್ತು ಜನರ ವಸ್ತುಗಳನ್ನು ಕಳ್ಳತನ ಮಾಡ್ತಾರೆ. ಇವರಿಗೆ ಯಾರ್ದು ಭಯವಿಲ್ಲ
ಅಂತ ಹೇಳ್ತಾನೆ. ಇದನ್ನು ಕೇಳಿ ಇಲ್ಲಿದ್ದ ಕೆಲವು ಜನರು ಕೈರೋನನ್ನು ಹೊಡೆದು ಹಾಕಿ ಅಂತ ಹೇಳ್ತಾರೆ. ಇನ್ ಕೆಲವರು ಕೈರೋನನ್ನು ಬಿಟ್ಬಿಡು ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಇಲ್ಲಿ ಪೊಲೀಸ್ ಅವರು ಡಾಕ್ಟರ್ ಎಂಡ್ರಿಕ್ ಅವನಿಗೆ ಹೇಳ್ತಾರೆ, ಕೈರೋ ಒಬ್ಬ ಮನುಷ್ಯ, ಅವನಿಗೆ ಕೋರ್ಟ್ ಅಲ್ಲಿ ಶಿಕ್ಷೆ ಆಗುತ್ತದೆ, ನೀನು ಕಾನೂನನ್ನು ಕೈಗೆ ತೆಗೆದುಕೊಳ್ಬೇಡ ಅಂತ ಹೇಳ್ತಾ ಇರ್ತಾರೆ. ನೀನು ಕೈರೋನನ್ನು ಹೊಡೆದು ಹಾಕಿದ್ರೆ ಇಲ್ಲಿ ಏನು ಬದಲಾವಣೆ ಆಗುವುದಿಲ್ಲ, ಮೊದಲಿನ ಹಾಗೆ ಕಳ್ಳತನ ಮಾಡುವವರು ಕಳ್ಳತನ ಮಾಡ್ತಾನೆ ಇರ್ತಾರೆ ಅಂತ ಪೊಲೀಸ್ ಅವರು ಹೇಳ್ತಾರೆ. ಅವನಿಗೆ ಶಿಕ್ಷೆಯನ್ನು ನಾವು ಕೊಡ್ತೀವಿ ಅಂತ ಪೊಲೀಸ್ ಅವರು ಡಾಕ್ಟರ್ ಎಂಡ್ರಿಕ್ ನ ಹತ್ತಿರ ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಡಾಕ್ಟರ್ ಎಂಡ್ರಿಕ್ ಕೈರೋನನ್ನು ಬಿಡ್ತಾನೆ. ಮತ್ತೆ ಇಲ್ಲಿ ಪೊಲೀಸ್ ಆಫೀಸರ್ಸ್ ಗಳು ಕೈರೋನನ್ನು ಅರೆಸ್ಟ್ ಮಾಡ್ತಾರೆ. ಮತ್ತೆ ಈ ಕಡೆ ಡಾಕ್ಟರ್ ಎಂಡ್ರಿಕ್ ಎಲ್ಲಾ ಜನರನ್ನು ನೋಡ್ತಾ ಸ್ಮೈಲ್ ಮಾಡ್ತಾ ಕಾರ್ನ ಒಳಗಡೆ ಹೋಗಿ ಕೂತ್ಕೊಂಡು ಕಾರ್ನ ಡೋರ್ ಅನ್ನು ಹಾಕಿಕೊಳ್ತಾನೆ. ಮತ್ತೆ ಇಲ್ಲಿ ಕಾರ್ ಒಳಗಡೆ ತುಂಬಾನೇ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತದೆ. ಇಲ್ಲಿ ಡಾಕ್ಟರ್ ತನ್ನನ್ನು ತಾನು ಏಕೆ ಬ್ಲಾಸ್ಟ್ ಮಾಡಿಕೊಳ್ತಾನೆ ಅಂದ್ರೆ ಇಲ್ಲಿ ಡಾಕ್ಟರ್ ಅವನಿಗೆ ಗೊತ್ತಿರುತ್ತದೆ, ಅದು ಏನಂತ ಅಂದ್ರೆ ಪೊಲೀಸ್ ಆಫೀಸರ್ಸ್ ಗಳು ಸ್ವಲ್ಪ ದಿನವನ್ನು ಬಿಟ್ಟು ಕೈರೋನನ್ನು ರಿಲೀಸ್ ಮಾಡ್ತಾರೆ. ಮತ್ತೆ ಇಲ್ಲಿ ಡಾಕ್ಟರ್ ಎಂಡ್ರಿಕ್ ಅವನಿಗೆ ಅನಿಸುತ್ತಾ ಇರುತ್ತದೆ, ಒಬ್ಬ ಕಳ್ಳ ನನ್ನ ಕಾರನ್ನು 18 ಸಾರಿ ಲೂಟಿ ಮಾಡಿದ್ದಾನೆ, 19ನೇ ಸಾರಿ ನಾನು ನನ್ನ ಕಾರನ್ನು ಕಳ್ಳತನ ಮಾಡಿರುವ ಕಳ್ಳನನ್ನು ಹಿಡಿದಾಗ ಜನರು ನನ್ನನ್ನು ಕೊಲೆಗಡಕನ ಹಾಗೆ ನೋಡ್ತಾ ಇದ್ದಾರೆ. ಮತ್ತೆ ಈ ಜನರು ಒಬ್ಬ ಕಳ್ಳನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಡಾಕ್ಟರ್ನು ಕೂಡ ಪ್ರೂವ್ ಮಾಡ್ತಾನೆ ಈ ಸಿಚುವೇಶನ್ ನಲ್ಲಿ ಅವನಿಗೆ ಏನ್ ಮಾಡ್ಬೇಕು ಅಂತ. ಆದ್ದರಿಂದ ಈ ಡಾಕ್ಟರ್ ತನ್ನ ಕಾರಿನ ಜೊತೆಗೆ ತನ್ನನ್ನು ಬ್ಲಾಸ್ಟ್ ಮಾಡಿಕೊಳ್ತಾನೆ. ಇದರಲ್ಲಿ ಡಾಕ್ಟರ್ ಒಳ್ಳೆಯವನ ಅಥವಾ ಕೈರೋ ಒಳ್ಳೆಯವನ ಅಂತ ಜನರಿಗೆ ಗೊತ್ತಾಗ್ಲಿ ಅಂತ ಡಾಕ್ಟರ್ ಹೀಗೆ ಮಾಡ್ತಾನೆ. ಮತ್ತೆ ಇಲ್ಲಿ ಡಾಕ್ಟರ್ ಕೈರೋನನ್ನು ಹೊಡೆದು ಹಾಕಲು ಬಂದಿರುವುದಿಲ್ಲ, ಅವನನ್ನು ಪೊಲೀಸ್ ಅವರಿಗೆ ಹಿಡಿದು ಕೊಡಲು ಬಂದಿರ್ತಾನೆ. ಮತ್ತೆ ಇಲ್ಲಿ ಡಾಕ್ಟರ್ ಯಾವ ಕಳ್ಳನು ಕಳ್ಳತನ ಮಾಡುವುದಕ್ಕಿಂತ ಮುಂಚೆ 1000 ಸಾರಿ ವಿಚಾರ ಮಾಡ್ಬೇಕಂತ ಕೈರೋ ಅವನಿಗೆ ಶಿಕ್ಷೆಯನ್ನು ಕೊಡ್ತಾ ಇರ್ತಾನೆ. ಮತ್ತೆ ಇಲ್ಲಿರುವ ಜನರು ಒಬ್ಬ ನಿಷ್ಠಾವಂತ ವ್ಯಕ್ತಿಯನ್ನು ಬಿಟ್ಟು ಒಬ್ಬ ಕಳ್ಳನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಡಾಕ್ಟರ್ ತನ್ನನ್ನು ತಾನು ತನ್ನ ಕಾರಿನ ಜೊತೆಗೆ ಬ್ಲಾಸ್ಟ್ ಮಾಡಿಕೊಳ್ತಾನೆ. ಇದರ ಜೊತೆಗೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತದೆ. ಗೆಳೆಯರೇ, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನಮ್ಮ ವಿಡಿಯೋಸ್ ಗಳನ್ನು ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ನಾವು ನಿಮಗೆ ಸಿಗ್ತೇವೆ ಮತ್ತೊಂದು ಹೊಸ ದಿನ ಮತ್ತೊಂದು ಹೊಸ ಮೂವಿ ರಿವ್ಯೂನೊಂದಿಗೆ.